ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಸಿದ್ದರಾಮಯ್ಯ ರಾಜೀನಾಮೆ ದಿನ ಕಾರಿನಲ್ಲಿ ಮೌನವಾಗಿ ಕುಳಿತಿದ್ದ ದೃಶ್ಯ ಟ್ರೋಲ್ ಆಗುತ್ತಿರುವ ವಿಚಾರಕ್ಕೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅದು ಮೌನವಾಗಿ ಕುಳಿತಿದ್ದೇನಲ್ಲ, ನಾನು ಅಲ್ಲಿ ಬರುತ್ತಿದ್ದ ಹಿರಿಯ ನಾಯಕರು ಹೊರಡುತ್ತಿದ್ದಾರೆ, ಹೊಸ ನಾಯಕರು ಬರುತ್ತಿದ್ದಾರೆ, ಆ ಗ್ಯಾಪ್ನಲ್ಲಿ ಏನು ಮಾತನಾಡಬೇಕು ಎನ್ನಿಸದೆ ಪ್ರತಿಕ್ರಿಯೆ ನೀಡಲಿಲ್ಲ ಎಂದು ಹೇಳಿದ್ದಾರೆ. ಕೆಲವು ಭಾವನಾತ್ಮಕ ಕ್ಷಣಗಳಲ್ಲಿ ಏನು ಮಾತನಾಡಿದರೂ ತಪ್ಪಾಗಿ ಅರ್ಥೈಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಅದಕ್ಕಾಗಿ ಆ ಸಂದರ್ಭದಲ್ಲಿ ಸುಮ್ಮನೆ ಇದ್ದೆ ಅಷ್ಟೇ ಎಂದು ಪ್ರದೀಪ್ ಈಶ್ವರ್ ತಿಳಿಸಿದ್ದಾರೆ. ಟ್ರೋಲ್ಗಳ ಕುರಿತು ಪ್ರತಿಕ್ರಿಯಿಸಿದ ಅವರು, ನಾನು ಕರ್ನಾಟಕದ ಟ್ರೋಲ್ ಪೇಜ್ಗಳ ಕ್ರಶ್ ಎಂದು ಹಾಸ್ಯ ಮಿಶ್ರಿತವಾಗಿ ಹೇಳಿದ್ದಾರೆ. ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಕುರಿತು ಮಾತನಾಡಿದ ಅವರು, ನನಗೆ ಆಸೆ ಅಂತೂ ಇದೆ, ಕೊಟ್ಟರೂ ಓಕೆ, ಕೊಡದಿದ್ದರೂ ಓಕೆ, ನಾನು ಅಧಿಕಾರಕ್ಕಾಗಿ ಬಂದವನಲ್ಲ, ಪಕ್ಷದ ಸಿದ್ಧಾಂತಕ್ಕಾಗಿ ಬಂದವನು ಎಂದು ಹೇಳಿದ್ದಾರೆ. ನಾನು ಒಬ್ಬ ಒಬಿಸಿ ಯುವಕ, ಒಬಿಸಿ ಮೂವ್ಮೆಂಟ್ ಅನ್ನ ಬಲಪಡಿಸಬೇಕು ಎಂಬುದು ನನ್ನ ಉದ್ದೇಶ. ಅಧಿಕಾರವೇ ಗುರಿಯಾಗಿದ್ದರೆ ಇಷ್ಟು ವಿವಾದಗಳನ್ನ ಮೈಮೇಲೆ ಎಳೆದುಕೊಳ್ಳುತ್ತಿರಲಿಲ್ಲ ಎಂದು ಅವರು ಹೇಳಿದ್ದಾರೆ. ಇಲ್ಲ, ಅದು ಮೌನವಾಗಿ ಏನಲ್ಲ ಸರ್. ನೋಡಿ, ಅಲ್ಲಿ ಬರ್ತಿದ್ದೆ, ಆ ಸಂದರ್ಭದಲ್ಲಿ ಒಂದು ಹಿರಿಯ ನಾಯಕರು ಹೊರಡ್ತಾ ಇದ್ದಾರೆ, ಹೊಸ ನಾಯಕರು ಬರ್ತಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಗ್ಯಾಪಲ್ಲಿ ಏನು ರಿಯಾಕ್ಟ್ ಮಾಡೋದು ಅಂತ ಮಾಡಲಿಲ್ಲ ಅಷ್ಟೇ. ನಾನು ವೋಕಲ್ ಇದ್ದೀನಲ್ಲ, ನಾನು ಬಂದು ಮಾತಾಡ್ತಿದ್ದೀನಲ್ಲ. ಆವತ್ತೇನಂದರೆ ಕೆಲವು ಎಮೋಷ್ನಲ್ ಟೈಮಲ್ಲಿ ಏನು ಮಾತಾಡಿದ್ರೂ ತಪ್ಪಾಗುತ್ತೆ. ಸೊ ಆ ಭಾವುಕ ಕ್ಷಣದಲ್ಲಿ ಸುಮ್ಮನೆ ಇದೆ ಅಷ್ಟೇ ಸರ್, ಇನ್ನೇನಿಲ್ಲ. ಟ್ರೋಲ್ ಏನು ನನಗೇನು ಹೊಸದ ಸರ್? ನಾನು ಕರ್ನಾಟಕದ ಟ್ರೋಲ್ ಪೇಜ್ಗಳ ಕ್ರಶ್, ನನಗೇನು ಹೊಸದಲ್ಲ ಅದು ಸರ್. ನನಗೆ ನೋಡಿ, ಆಸೆ ಅಂತೂ ಇದೆ, ನನಗೆ ಆಸೆ ಇದೆ. ಕೊಟ್ಟರು ಓಕೆ, ಕೊಡದೇ ಇದ್ದರೂ ಓಕೆ. ನಾವೆಲ್ಲ ಪಾರ್ಟಿ ಐಡಿಯಾಲಜಿಗೋಸ್ಕರ ಬಂದಿರೋರು, ಅಧಿಕಾರಕ್ಕಲ್ಲ. ಐ ಕೇಮ್ ಫಾರ್ ದ ಪಾರ್ಟಿ ಐಡಿಯಾಲಜಿ. ನಾನೊಬ್ಬ OBC ಹುಡುಗ, ಒಂದು OBC ಮೂವ್ಮೆಂಟ್ನ ತರಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ನಾಟ್ ಫಾರ್ ದ ಪವರ್, ಫಾರ್ ದ ಐಡಿಯಾಲಜಿ. ನಾನು ರಾಜ್ಯದ ಜನತೆಗೆ ಮತ್ತೆ ಹೇಳ್ತೀನಿ, ನಾನು ಐಡಿಯಾಲಜಿಗೋಸ್ಕರ ರಾಜಕೀಯಕ್ಕೆ ಬಂದಿರೋನು. ಪವರ್ ಇಂದೇನೋ ಪಾಪ್ಯುಲಾರಿಟಿಯಿಂದೇನೋ ಹೋಗಿದ್ದಿದ್ರೆ ಮೈ ಮೇಲೆ ಎಳೆದು ಕಾಂಟ್ರವರ್ಸಿಗಳು ಮಾಡ್ಕೊತಿರ್ಲಿಲ್ಲ. ನಾನು ಒಂದು ಟೀಚರ್, ನನಗೆ ಗೊತ್ತಿಲ್ವೇನು ನಾನು ಬೈದರೆ ಅವ್ರು ಬೈತಾರೆ ಅಂತ.